ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 11ನೇ ಅಧ್ಯಾಯ 4ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ನಮಗಾಗಿ ಹೆಸರನ್ನು ಮಾಡೋಣ ಅಥವಾ ಹೆಸರನ್ನು ಪಡೆಯೋಣ. ಇದು ಬಾಬೆಲ್ ಗೋಪುರವನ್ನ ಟವರ್ ಅನ್ನ ಕಟ್ತಾ ಇದ್ದಂತ ಜನರ ಒಂದು ಮಾತು. ನಮಗಾಗಿ ಹೆಸರನ್ನು ಮಾಡೋಣ. ಇವತ್ತು ಲೋಕದಲ್ಲೂ ಅನೇಕರು ಆ ರೀತಿ ಇದ್ದಾರೆ. ಆದರೆ ದೇವರ ಮಕ್ಕಳಾದ ನಾವು ನಮ್ಮಿಂದ ಯೇಸುವಿನ ನಾಮ ಪ್ರಸಿದ್ಧಿಗೆ ಬರಬೇಕು ಎಂಬಂತ ಪ್ರಾರ್ಥನೆ ನಮಗೆ ಇರಬೇಕು. ದಾನಿಯೇಲ 4:30 ಒಬ್ಬ ರಾಜ ಇರ್ತಾನೆ. ಆ ರಾಜ ತಾನು ಕಟ್ಟಿದಂತ ಆ ಒಂದು ಕಟ್ಟಡವನ್ನ ನೋಡ್ತಾನೆ. 25 ಕಿಲೋಮೀಟರ್ ಉದ್ದ ಮತ್ತು ಅಗಲ, ಗೋಡೆಗಳು 87 ಅಡಿ ದಪ್ಪ, 350 ಅಡಿ ಎತ್ತರ. ಇದು ಇವನು ಬಾಬಿಲೋನು ಸುಮಾರು 2000 ವರ್ಷಗಳ ಮೇಲೆ ಆ ರಾಜ್ಯದಲ್ಲೂ ಆ ಒಂದು ಆತ್ಮ, ಬಾಬಿಲೋನ್ನ ಆತ್ಮ ಈ ನೆಬೂಕದ್ನೆಚ್ಚರ್ ರಾಜನ ಸಂದರ್ಭದಲ್ಲೂ ಕ್ರಿಯೆ ಮಾಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಈಗ ನೋಡ್ರಿ, ಇದು ಆ ರಾಜನಲ್ಲಿ ಇದ್ದಂತ ಒಂದು ಮನಸ್ಸು. ಏನು, ಅವನು ಹೋಗ್ಬಿಟ್ಟು ತಾನು ಏನು ಕಟ್ಟಿದ್ನೋ ಅದನ್ನ ನೋಡಿ, ನೋಡಪ್ಪ ಎಷ್ಟು ಚೆನ್ನಾಗಿ ನಾನು ಕಟ್ಟಿದೆ ಏನು ಎಂಬುದಾಗಿ ಅವನು ಹೃದಯದಲ್ಲಿ ಅಹಂಕಾರ ಪಡ್ತಿದ್ದ. ಕಡೆಗೆ ಅವನು ಮೃಗವಾಗಿ ಮಾರ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಮೃಗವಾಗಿ ಮಾರ್ಪಟ್ಟ ಮೇಲೆ 7 ವರ್ಷಗಳು ಅವನು ಪುನಃ ಪರಲೋಕದ ಕಡೆಗೆ ನೋಡಿದ ಮೇಲೆ ದೇವರು ಪುನಃ ಅವನ ರಾಜ್ಯಭಾರವನ್ನು ಅವನು ಕೊಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಯಾವಾಗ ನಮಗೆ ಹೆಸರು ಮಾಡ್ಕೊಳ್ಬೇಕೆಂಬುದಾಗಿ ಹೇಳಿ ನಾವು ಪ್ರಯತ್ನ ಮಾಡ್ತೀವೋ ನಾವು ಮೃಗದಂತೆ ಆಗ್ತೀವಿ, ಮತ್ತೊಬ್ಬರ ಹತ್ರ ನಾವು ಮೃಗದಂತೆ ವರ್ತಿಸ್ತೀವಿ. ಆದರೆ ಯಾವಾಗ ನಮ್ಮ ಕರ್ತನಾದ ಯೇಸುವಿಗೆ ಹೆಸರು ಬರಲಿ ಎಂಬುದಾಗಿ ನಾವು ಮಾಡುವಂತ ಎಲ್ಲ ಕಾರ್ಯಗಳನ್ನ, ಆತನ ರಾಜ್ಯವನ್ನ ನಾವು ಕಟ್ತೀವೋ ನಮಗೆ ಸಮಾಧಾನ ಇರ್ತದೆ. ನೋಡಿ, ಇಲ್ಲಿ ಬಾಬೆಲ್ ಗೋಪುರವನ್ನ ಕಟ್ಟೋರೆಲ್ಲರೂ ಏನ್ ಮಾಡಿದ್ರು, ನಮ್ಗೆ ಹೆಸರು ಮಾಡ್ಕೊಳ್ಳೋಣ ಅಂತ ಹೋದ್ರು, ಕಡೆಗೆ ಅವರೆಲ್ಲ ಚದರಿ ಹೋದ್ರು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಆ ಥರ ನೀವು ಇದ್ದೀರಾ, ಇವತ್ತು ಪಶ್ಚಾತ್ತಾಪ ಪಡಿ. ನನ್ಗೆ ಗೊತ್ತಿಲ್ಲ, ನೀವು ಕೆಲಸ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ನೀವು ಓದ್ತಾ ಇರ್ಬೋದು, ಸೇವೆ ಮಾಡ್ತಾ ಇರ್ಬೋದು, ಏನೇ ಇದ್ರು ಪ್ರಿಯರೇ, ಕಾಂಪಿಟೇಷನ್ ಸ್ಪಿರಿಟ್ ತೆಗೆದು, ದೇವರೇ ನನಗೇನು ಕೊಟ್ಟಿದ್ಯೋ ಅದನ್ನು ನಿನ್ನ ಘನಮಾನಕ್ಕೋಸ್ಕರವಾಗಿ ಮಾಡ್ತೀನಿ. ನಾನು ಎಲ್ಲೇ ಆಗಲಿ ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ನನ್ನ ಕೆಲಸನೋ ಬಿಸ್ನೆಸ್ಸೋ ನಾನು ಏನು ಮಾಡ್ತೀನೋ ಅಲ್ಲಿ ಒಂದು ಭಾಗ ನಿನಗಾಗಿ ಸಮರ್ಪಿಸ್ತೀನಿ ಎಂಬುದಾಗಿ ಹೇಳಿ ಸಮರ್ಪಿಸರೆ ಖಂಡಿತವಾಗಿ ನೀವು ಶಾಂತಿ ಸಮಾಧಾನವನ್ನು ಕಾಣ್ತೀರಾ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನಮಗೆಲ್ಲ ಹೆಸರು ಮಾಡಿಕೊಡೋದು ನಿಮಗೆ ಅಪ್ಪ. ಯಾಕಂದರೆ ನಾವು ಪಾಪಿಗಳು, ನೀನು ನೀತಿವಂತನಾದ ದೇವರು, ನಮಗಾಗಿ ಪ್ರಾಣ ಕೊಟ್ಟಿದೀಯ, ನಿನಗಾಗಿ ಹೆಸರು ಕೊಡುವ ಹಾಗೆ ತರುವಾಗೆ ನಮ್ಮೆಲ್ಲರನ್ನು ಉಪಯೋಗಿಸು ಸ್ವಾಮಿ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್